ಕ್ಯಾಬಿನೆಟ್ ವಿಸ್ತರಣೆ ಯಾವಾಗ ಇದೇ ಕ್ಲೈಮ್ಯಾಕ್ಸ್ ಅಂತ ಈಗ ಆಲ್ರೆಡಿ ಒಂದು 15-20 ಸಲ ಹೊಡೆದಿದ್ದೀವಿ ಇದೇ ರೀತಿಯಾಗಿ ಕ್ಲೈಮ್ಯಾಕ್ಸ್ ಅಂತ. ಆದರೆ ಅದು ಮುಂದೂಡಿಕೆ ಆಗ್ತಾ ಇರುವಂಥದ್ದನ್ನ ಕೂಡ ನೋಡ್ತಾನೆ ಇದ್ದೀವಿ. ಯಾವಾಗ ಸಂಪುಟ ವಿಸ್ತರಣೆ ಅನ್ನುವಂಥದ್ದಕ್ಕೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಇನ್ನೂ ಕೂಡ ಗೊಂದಲಗಳು ಮುಂದುವರಿತಾನೆ ಇದೆ. ಯಾಕೆಂದ್ರೆ 20 ಸ್ಥಾನಗಳು ಖಾಲಿ ಇದೆ. ಪೂರ್ಣ ಪ್ರಮಾಣದ ಸಂಪುಟ ಆಗಬೇಕಾಗಿತ್ತು. ರಾಜ್ಯದಲ್ಲಿ ನಾನಾ ರೀತಿಯಾದಂಥ ಸಮಸ್ಯೆಗಳು ಇದ್ದಾವೆ. ಸರಿಯಾದಂಥ ಇಲಾಖಾವಾರು ಸಚಿವರುಗಳಿಲ್ಲ, ಜಿಲ್ಲಾವಾರು ಸಚಿವರುಗಳಿಲ್ಲ. ಇಂತಹ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ಸಂಪುಟ ವಿಸ್ತರಣೆ ಆಗಿರಬೇಕಾಗಿತ್ತು. ಬಟ್ ಇನ್ನೂ ಕೂಡ ಮೀನಾಮೇಷ ಎಣಿಸಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಇದಕ್ಕೆ ತುಂಬ ಚಾಲೆಂಜಸ್ ಅಂತೂ ಇರುವಂಥದ್ದು. ಯಾಕೆಂದರೆ ಒಂದು ಕಡೆ 20 ಜನ ಸಚಿವರನ್ನ ಮಾಡುವಂಥದ್ದು ದೊಡ್ಡದಲ್ಲ, ಆದರೆ ಸಚಿವ ಸ್ಥಾನ ಕಳ್ಕೊಂಡಂಥವ್ರನ್ನ ಯಾವ ರೀತಿಯಾಗಿ ಸಮಾಧಾನ ಪಡಿಸ್ತಾರೆ ಅನ್ನುವಂಥದ್ದೇ ಇಂಪಾರ್ಟೆಂಟ್ ಆಗಿದೆ. ಸೊ ಅದು ಕೂಡ ಒಂದು ಬಿಗ್ ಚಾಲೆಂಜ್ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಬಿಗ್ ಮ್ಯಾಂಡೇಟ್ ಸಿಕ್ಕಿರುವಂಥ ಸಂದರ್ಭದಲ್ಲಿ ಸಹಜವಾಗಿ ಇವೆಲ್ಲವೂ ಕೂಡ ಸವಾಲಾಗಿ ಪರಿಣಮಿಸಿದೆ. ಇನ್ನು ಒಂದು ಕಡೆ ಸಿದ್ದರಾಮಯ್ಯನವ್ರು ಬೇರೆ ನಾನು ನೆಕ್ಸ್ಟ್ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಈ ಬಾರಿ ಫೈನಲ್ ಸ್ಟೇಟ್ಮೆಂಟ್ ಅಂತ ಕಾಣಿಸುತ್ತೆ ಸಿದ್ದರಾಮಯ್ಯನವ್ರದ್ದು. ಇನ್ನು ಮುಂದೆ ನಾನು ಚುನಾವಣೆಗೆ ನಿಲ್ಲಲ್ಲ, ನನಗೆ 82 ವರ್ಷ ಆಗಿರುತ್ತೆ 2028ಕ್ಕೆ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಅಹಿಂದ ವರ್ಗಕ್ಕೆ ಎಷ್ಟು ಸಚಿವ ಸ್ಥಾನ ಕೊಡಲಾಗುತ್ತೆ, ಹಿರಿಯರಿಗೆ ಕಿರಿಯರಿಗೆ ಯಾರಿಗೆಲ್ಲ ಚಾನ್ಸ್ ಸಿಗುತ್ತೆ, ನಾಳೆ ರಾಹುಲ್ ಗಾಂಧಿ ಜೊತೆ ಫೈನಲ್ ಸಭೆ ಅಂತ ಹೇಳಲಾಗ್ತಾ ಇದೆ. ಫೈನಲ್ ಸಭೆ ಅನ್ನುವಂಥದ್ದನ್ನ ಒಂದು 10 ಸಲ ಹೇಳ್ಬಿಟ್ಟಿದ್ದೀವಿ. ಸೊ ಹೀಗಾಗಿ ನೋಡಬೇಕು ನಾಳೆನೇ ಫೈನಲ್ ಸಭೆ ಆಗುತ್ತಾ ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾತನಾಡಿದ ನೋಡೋಣ. ಕ್ಯಾಬಿನೆಟ್ ವಿಚಾರ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸಸೈಸ್ನ ಫೈನಲೈಸ್ ಮಾಡ್ತೀನಿ. ಲಾಬಿ ಅನ್ನೋದಕ್ಕಿಂತ ಜಾಸ್ತಿ ನಡೀತಾ ಇದೆ. ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ, ಎಲ್ಲರ ಅರ್ಹತೆ ಇರುತ್ತೆ. ಸೊ ಎಲ್ಲರೂ ಮಿನಿಸ್ಟರ್ ಆಗಬೇಕೆಂಬ ಆಸೆ ಇದ್ದೇ ಇರುತ್ತೆ. ಸೊ ಹೈಕಮಾಂಡ್ ಏನು ಫೈನಲ್ ಮಾಡುತ್ತೆ, ಪಾರ್ಟಿ ಹೈಕಮಾಂಡ್ ಏನು ಡಿಸಿಷನ್ ಮಾಡುತ್ತೆ, ಅದು ಅಂತಿಮ ನಿರ್ಣಯ. ಎಲ್ಲರೂ ಮಾಡೋಕ್ಕಾಗಲ್ಲ. 33-34 ಆಗ್ಬೇಕು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಮಿನಿಸ್ಟರ್ ಫೈನಲ್ ಆಗುತ್ತಾ ಸರ್? ಮೋಸ್ಟ್ಲಿ ಆಗ್ಬೋದು. ಇನ್ನೊಂದು 3 ದಿನದಲ್ಲಿ ನನ್ನ ಪ್ರಕಾರ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಗ್ಬೋದು. ಸಿದ್ದರಾಮಯ್ಯ ಸಾಹೇಬರು ಮಧ್ಯಾಹ್ನ ಹೋಗ್ತಾ ಇದ್ದಾರೆ. ನೋಡಿ, ಹೋಗೋರು ಪಾಪ ಅವ್ರ ಆಸೆ ಮೇಲೆ ಹೋಗ್ತಾರೆ. ಅವ್ರು ಕೇಳೋ ಅವರಿಗೆ ಏನೋ ಫ್ರೀಡಮ್ ಇರ್ತದೆ, ಅದರಲ್ಲೇನು ತಪ್ಪಿಲ್ಲ. ನಾನೇ ಹೋಗೋದಿಲ್ಲ. ಆದರೆ ಹೋಗಿ ನಾವು ಮುಂಚೆ ಯಾರ್ಯಾರಿಗೆ ನಾವು ರಿಕ್ವೆಸ್ಟ್ ಮಾಡಬೇಕು, ನಮ್ಮ ಕರ್ತವ್ಯ ಏನಿದೆ ಅದನ್ನು ಒಂದು ಸತಿ ಮಾಡಬೇಕು. ನಾವು 100 ಸತಿ ಹೋದ್ರೂ ಕೂಡ ಅದಕ್ಕೆ ಅರ್ಥ ಅಷ್ಟೇ ಇರುತ್ತೆ. ನಮ್ಮ ಪಕ್ಷದೊಳಗೆ ಹೈಕಮಾಂಡ್ ಅಂತ ಇರ್ತದೆ. ಅದು ಸಮಾಜ ಇರಬೇಕು, ಧರ್ಮ ಇರ್ಬೋದು, ಜಾತಿ ಇರ್ಬೋದು, ಪ್ರಾಂತ್ಯ ಇರ್ಬೋದು, ಎಲ್ಲದೂ ನೋಡಿ ಕೊಡ್ತಾರೆ. ಅದನ್ನು ನಾನು ಹೈಕಮಾಂಡ್ ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ಯಾವತ್ತೂ ಕೂಡ ನಾವು ಬದ್ಧವಾಗಿರ್ತೀವಿ. 2ನೇ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡು, ಅದು ಹೈಕಮಾಂಡ್ ವಿಚಾರ. ಮುಖ್ಯಮಂತ್ರಿ, ಎಕ್ಸ್ ಚೀಫ್ ಮಿನಿಸ್ಟ್ರು, ಪಾರ್ಟಿ ಅಧ್ಯಕ್ಷರಿಗೆ ಹೈಕಮಾಂಡ್ ಬಿಟ್ಟಿದ್ದು. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು ಪಕ್ಷದ ತೀರ್ಮಾನ. ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಬಿಜೆಪಿ ವಕ್ತಾರರಾಗಿರುವಂಥ ಅಶೋಕ್ ಗೌಡ್ರು ಇದ್ದಾರೆ, ರಾಜಕೀಯ ವಿಶ್ಲೇಷಕರಾಗಿರುವಂಥ ಸಮೀವುಲ್ಲಾ ಸರ್ ಇದ್ದಾರೆ, ಹಾಗೆ ರಘು ದೊಡ್ಡೇರಿ ಅವರು ಕಾಂಗ್ರೆಸ್ನ ವಕ್ತಾರರು. 3 ಜನಕ್ಕೂ ಕೂಡ ಸ್ವಾಗತ. ಸಮೀವುಲ್ಲಾ ಸರ್ ಇಂದನೇ ಮೊದಲು ಆರಂಭ ಮಾಡ್ತೀನಿ. ಸಮೀವುಲ್ಲಾ ಸರ್, ಇದು ಒಂಥರ ಚಾಲೆಂಜಿಂಗ್ ಆಗಿದೆ. 20 ಜನಕ್ಕೆ ಸಚಿವ ಸ್ಥಾನ ಕೊಡುವಂಥದ್ದು ದೊಡ್ಡದಲ್ಲ, ಆದರೆ ಸಚಿವ ಸ್ಥಾನ ಮಿಸ್ ಆದಂಥವ್ರನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಅಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಏನು ನಿರೀಕ್ಷೆ ಮಾಡ್ಬೋದು ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ? ಒಂದು ನಿಮ್ಮಲ್ಲಿ ಹೆಡ್ಲೈನ್ ನೋಡಿದೆ, ರಾಹುಲ್ ಗಾಂಧಿ ಏನ್ ಮಾಡ್ತಾರೆ ಅಂತ ಹೇಳಿ. ನಿಜ, ಇದು ಪರ್ಫೆಕ್ಟ್ ಆಗಿ ರಾಹುಲ್ ಗಾಂಧಿ ಅವರ ನೇರ ಮೂಗಿನ ನೇರಕ್ಕೆ ಅವರ ನಿಯಂತ್ರಣದಲ್ಲಿ ಆಗ್ತಿರುವ ಚುನಾವಣಾ ಸಂಪುಟ ರಚನೆಯ ಕಸರತ್ತು ಅವ್ರು ಕರ್ಕೊಂಡಿರೋ ಹಾಗೆ. ಚುನಾವಣಾ ಕಾಲಘಟ್ಟದ ಸಂಪುಟ ರಚನೆ ಮಾಡಬೇಕು ಮತ್ತು ಒಬ್ಬೊಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿ 3-4 ಜನರನ್ನ ಗೆಲ್ಲಿಸ್ಕೊಂಬರೋ ಕೆಪಾಸಿಟಿ ಇರಬೇಕು. ಇದು ಈಗ ಅನುಸರಿಸುತ್ತಿರುವಂತಹ ಮಾನದಂಡ. ಜೊತೆಗೆ ಯಂಗ್ಸ್ಟರ್ಸ್ ಗಳಿಗೆ ಹೆಚ್ಚು ಆದ್ಯತೆಯನ್ನ ಕೊಡಬೇಕು, ಯಂಗ್ಸ್ಟರ್ಸ್ ಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಬೇಕು. ಇದು ಅವರು ಕನ್ಸಿಡರ್ ಮಾಡುವಂತಹ ಮಾನದಂಡ. ಅಂದ್ರೆ ನನಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ ರಾಹುಲ್ ಗಾಂಧಿ ಅವರ ಸೂಚನೆಯ ಮೇರೆಗೆ ಕಂಪ್ಲೀಟ್ ಫಸ್ಟ್ ಟೈಮ್ MLAs 3-4 ಜನಕ್ಕೆ ನೀವು ಪ್ರಿಫರೆನ್ಸ್ ನ ಕೊಡಿ ಎನ್ನುವ ಸೂಚನೆಯನ್ನ ಕೊಟ್ಟು ಆ ನಿಟ್ಟಿನಲ್ಲಿ ಕನಿಷ್ಠ 2-3 ಜನನಾದ್ರೂ ಬೇಕು ಎನ್ನುವ ಮುಖಗಳನ್ನ ಸಿದ್ಧಪಡಿಸಲಾಗಿದೆ. ಜೊತೆಗೆ 3-4 ಟರ್ಮ್ ಗೆದ್ದಿರುವಂತರು ಮತ್ತು ಒಮ್ಮೆಯೂ ಮಂತ್ರಿ ಆಗದಲೇ ಇರುವಂತಹ 6-7 ಜನಕ್ಕೆ ಈ ಸಂಪುಟದಲ್ಲಿ ಆದ್ಯತೆಯನ್ನ ಕೊಡ್ತಾರೆ. ಅದು ಇನ್ನೊಂದು ಮಾನದಂಡ. ಆಮೇಲೆ ಖರ್ಗೆ ಅವರ ಸಲಹೆಯ ಮೇರೆಗೆ ಒಂದಷ್ಟು ಸೀನಿಯರ್ಸ್ ಅವರನ್ನು ಕೂಡ ಕೊಡ್ತಾ ಇದ್ದಾರೆ. ಅದು ಮತ್ತೊಂದು ಮಾನದಂಡ. ಇದು ಮುಖ್ಯವಾಗಿ ತಯಾರು ಮಾಡಿರುವಂತಹ ಮಾನದಂಡ. ರಾಹುಲ್ ಗಾಂಧಿ ಅವರ ಹತ್ರನೂ ಒಂದು ಪಟ್ಟಿ ಇದೆ. ಹೀಗಾಗಿ ಪಾರ್ಲಿಮೆಂಟ್ ಇವತ್ತು ಆರಂಭ ಆಗಿದೆ. ಇವತ್ತು ಅಂದ್ರೆ ಕಳೆದ 3-4 ದಿನಗಳಿಂದ 5-6 ದಿನಗಳಿಂದ ಧರಣಿ ಗದ್ದಲ
ಕೋಲಾಹಲ ನಡೆದೇ ಇಲ್ಲ. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿರೋದ್ರಿಂದ ಲೋಕಸಭೆಯ ಕಲಾಪಗಳು ಆರಂಭ ಆಗಿದೆ. ಮೋಸ್ಟ್ಲಿ ರಾಹುಲ್ ಗಾಂಧಿ ಅವರು ಫುಲ್ ಡೇ ಅದರಲ್ಲಿ ಇರ್ಬೇಕಾಗಿ ಬರುತ್ತೇನೋ. ಇವತ್ತು ಬೇರೆ ಬೇರೆ ಇಶ್ಯೂಸ್, ಬಿಲ್ಸ್ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಿಂದ ಮತ್ತೆ ಕಲಾಪ ಸರಾಗವಾಗಿ ನಡೆಯುವ ನಿರೀಕ್ಷೆ ಇರೋದ್ರಿಂದ ಅವರು ಮೋಸ್ಟ್ಲಿ ಹೆಚ್ಚು ಟೈಮ್ ಅನ್ನ ಅಲ್ಲಿ ವ್ಯಯ ಮಾಡ್ಬೇಕಾಗಿ ಬರುತ್ತೇನೋ ಅಂತ ನನಗನ್ಸುತ್ತೆ. ಹೀಗಾಗಿ ಮಾತುಕತೆ ಯಾವಾಗ ಸಾಧ್ಯ, ಮತ್ತೆ ಸಿದ್ದರಾಮಯ್ಯನವರು ಈಗ ಮಧ್ಯಾಹ್ನ ಹೋಗ್ತಿದ್ದಾರೆ ಅಂದ್ರೆ ಯಾವಾಗ ಸಾಧ್ಯ ಅನ್ನೋದ್ರ ಮೇಲೆ ನೆಕ್ಸ್ಟ್ ಡೆವಲಪ್ಮೆಂಟ್ ಈ ಬಾರಿನಾದ್ರೂ ಫೈನಲ್ ಆಗುತ್ತೆ ಅಂತ ಅನ್ಸುತ್ತೆ ಸರ್. ಈ ಬಾರಿನೆಲ್ಲ ಆಗ್ಲೇಬೇಕು. ಈಗ ಆಗಸ್ಟ್ 13ನೇ ತಾರೀಕು ವಿಧಾನಸಭೆ ಅಧಿವೇಶನವನ್ನು ಕರೆದಿದ್ದಾರೆ. ಅಲ್ಲಿ ಇಲಾಖೆಗಳಿಗೆ ಉತ್ತರ ಕೊಡೋದಕ್ಕೆ ಮಂತ್ರಿಗಳಿರ್ಬೇಕು. ಇಲ್ಲದೆ ಹೋದ್ರೆ ಅದೇ ದೊಡ್ಡ ಇಶ್ಯೂ ಆಗಿ ಸರ್ಕಾರದ ವರ್ಚಸ್ಸಿಗೆ, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡ್ಲಿಲ್ಲ ಅಂದ್ರೆ ಅದೇ ದೊಡ್ಡ ಇಶ್ಯೂ ಆಗಿ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ. ಪ್ರತಿಪಕ್ಷಗಳು ಸರ್ಕಾರವನ್ನ ಹಿಗ್ಗಾಮುಗ್ಗ ತರಾಟೆಗೆ ತಂದ್ಕೊಳ್ತಾರೆ. ಮತ್ತು ಅಷ್ಟೊಂದು ಪೋರ್ಟ್ಫೋಲಿಯೋಸ್ ಗಳಿಗೆ ಬಂದಿರೋ ಪ್ರಶ್ನೆಗಳಿಗೆ ಸಿಎಂ ಹೇಗ್ ಉತ್ತರ ಕೊಡಕ್ಕಾಗ? ಸಿಎಂ ಹತ್ರ ಪೋರ್ಟ್ಫೋಲಿಯೋಸ್ ಇದೆ, ಹೇಗ್ ಉತ್ತರ ಕೊಡಕ್ಕಾಗ? ಇದು ಕೂಡ ಇಂಪಾರ್ಟೆಂಟ್. ಆಮೇಲೆ ಬರದ ವಿಚಾರ ಇರೋದ್ರಿಂದ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ಗಳು ಹೋಗಿ ಅಟ್ಲೀಸ್ಟ್ ಅಸೆಂಬ್ಲಿ ನಡೆಯೋ ಹೊತ್ತಿಗೆ ಬರ ಆಯಾ ಜಿಲ್ಲೆಗಳಿಂದ ಒಂದು ರಿಪೋರ್ಟ್ಸ್ ಅನ್ನು ಕೂಡ ತರಿಸ್ಕೊಂಡು ಅವೆಲ್ಲ ಮಾಡ್ಬೇಕು. ಹೀಗಾಗಿ ಇದು ಎಲೆಕ್ಷನ್ ಟೈಮ್ ಕ್ಯಾಬಿನೆಟ್ ಅನ್ನೋದು ಅವರ ಒಂದು ಲೆಕ್ಕ. ಓಕೆ, ಅಶೋಕ್ ಗೌಡ್ರೆ, ಚುನಾವಣಾ ಸಂಪುಟ ಬರಬೇಕಾಗಿದೆ, ಆದ್ರೆ ಯಾವಾಗ ಬರುತ್ತೆ ಅನ್ನುವಂಥದ್ದನ್ನ ನಾವು ಕಳೆದ 7-8 ತಿಂಗಳಿಂದ ನಡೀತಾ ಇರುವಂತ ಪೈಪೋಟಿ, ಇದು ಲಾಬಿ. ಸಿದ್ದರಾಮಯ್ಯನವರು ಇದ್ದಂಥ ಸಂದರ್ಭದಲ್ಲೂ 2.5 ವರ್ಷ ಆದಂಥ ಸಂದರ್ಭದಲ್ಲಿ ಮೊದಲ ಬಾರಿ ಶಾಸಕರಾಗಿದ್ದಂಥವ್ರು ಒಂದು ಪತ್ರ ಬರೀತಾರೆ, MLCಗಳು ಒಂದು ಪತ್ರವನ್ನು ಬರೀತಾರೆ, ಬೇಗ ಸಚಿವ ಸಂಪುಟ ವಿಸ್ತರಣೆ ಮಾಡಿ, ಕಾಲಾವಕಾಶ ಕಮ್ಮಿ ಇದೆ ಅಂತ. ಇನ್ನು ಉಳಿದಿರುವಂಥದ್ದು 22 ತಿಂಗಳು. ರಾಜ್ಯದಲ್ಲೂ 106 ಸಮಸ್ಯೆ ಇದಾವೆ. ಹೇಗ್ ನೋಡ್ತಾ ಇದ್ದೀರಿ ನೀವು? ಬೇಸಿಕಲಿ ಏನು ಅಂತ ಹೇಳಿದ್ರೆ, ರೈತರ ಆತ್ಮಹತ್ಯೆ ಮತ್ತು 153 ತಾಲೂಕುಗಳಲ್ಲಿ ಈಗ ಬರ ಡಿಕ್ಲೇರ್ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಅದ್ರ ಜೊತೆಗೆ ರಾಜ್ಯ ಸರ್ಕಾರದಲ್ಲಿ ನಡೀತಿರ್ತಕ್ಕಂತಹ ಲಾ ಅಂಡ್ ಆರ್ಡರ್ ಬಗ್ಗೆ ಇರತಕ್ಕಂತಹ ಸಮಸ್ಯೆಗಳು, ಹಾಗೆ ಮ್ಯಾನ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಇಂದ ಆಗಿರ್ತಕ್ಕಂತಹ ಸಮಸ್ಯೆಗಳು, ಹಾಗೆ ಜೊತೆಗೆ ನೀವು 1-2 ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಳೆದ ವರ್ಷನೇ ಶೂಸ್ ಕೊಡ್ಲಿಲ್ಲ, ಶಾಕ್ಸ್ ಕೊಡ್ಲಿಲ್ಲ, ಟೆಕ್ಸ್ಟ್ ಬುಕ್ಸ್ ಕೊಡ್ಲಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ರು ಸಹ ರಾಜ್ಯ ಸರ್ಕಾರ ಒಂದು ಬದ್ಧತೆಯಿಂದ ಕೆಲಸ ಮಾಡ್ತಿದ್ಯಾ ಅಂತಕ್ಕಂಥದ್ದು ಪ್ರತಿಪಕ್ಷವಾದಂತಹ ನಮ್ಮ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಈಗ 1 ವರ್ಷ ಕೊಡ್ಲೇ ಇಲ್ಲ, ಹೋದ ವರ್ಷ ಕೊಡ್ಲೇ ಇಲ್ಲ, ಈ ವರ್ಷ ಆದ್ರೂ ಕೊಡ್ತಾರ ಅಂತ ಹೇಳಿದ್ರೆ ಸಚಿವರನ್ನೇ ನೇಮಕಾತಿ ಮಾಡ್ಲಿಲ್ಲ. ಓಕೆ, ಹೈಯರ್ ಎಜುಕೇಶನ್ ಬಗ್ಗೆ ಅಥವಾ ಲೋಯರ್ ಎಜುಕೇಶನ್ ಬಗ್ಗೆ ಇವತ್ತು ದೊಡ್ಡದಾಗಿ ಮಾತಾಡ್ತಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿದ್ರು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ರು, ಇದೆಲ್ಲ ಒಂದ್ ಕಡೆಗೆ. ಆದ್ರೆ ಇವತ್ತು SCP NEP ಬಗ್ಗೆ, NEP ಬೇಡ ಅಂತ ಹೇಳಿದ್ರು, SCP ಬೇಕು ಅಂತ ಹೇಳಿದ್ರು, SCP ಬಗ್ಗೆ ಒಂದು ಕಮಿಟಿ ರಚನೆ ಮಾಡಿದ್ರು. 38 ತಿಂಗಳಾಗಿದೆ ಪೃಥ್ವಿ, ಇವತ್ತರೆಗೂ ಸಹ ಒಂದು ಕಮಿಟಿ ರಿಪೋರ್ಟ್ ತರಿಸ್ಕೊಳ್ಳಿಲ್ಲ. ಈ ಗೊಂದಲದ ಮಧ್ಯದಲ್ಲಿ ರಾಜ್ಯ ಸರ್ಕಾರ 38 ತಿಂಗಳು ಕಳೆದೇ ಬಿಡ್ತು. ಇನ್ನು 22 ತಿಂಗಳು, ಅದರಲ್ಲಿ 20 ತಿಂಗಳು ಮಾತ್ರ ಚುನಾವಣೆಗಿಂತ ಮುಂಚೆ ಆಗ್ತಕ್ಕಂಥ ಕೆಲಸ. ಏನ್ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಈಗ ರೈತರ ಸಮಸ್ಯೆಗೆ ಬನ್ನಿ. ಅರ್ಧ ರಾಜ್ಯದಲ್ಲಿ ನೀರು ಜಾಸ್ತಿ ಆಗಿದೆ, ಅಂದ್ರೆ ಮಳೆ ಜಾಸ್ತಿ ಆಗಿದೆ. ಬೆಳಗಾವಿ ಇರ್ಬೋದು, ಕಾರವಾರ ಇರ್ಬೋದು, ಇಲ್ಲೆಲ್ಲ. ಇನ್ನ ಅರ್ಧ ರಾಜ್ಯದಲ್ಲಿ ಮಳೆನೇ ಇಲ್ಲ, ಬಿತ್ತಿರ್ತಕ್ಕಂಥ ಬೀಜಕ್ಕೆ ನೀರಿಲ್ದೆ ಅದು ಒಣಗೋಗಿರ್ತಕ್ಕಂಥದ್ದು. ಇದೆಲ್ಲ ಇಷ್ಟೆಲ್ಲ ಸಮಸ್ಯೆ ಎತ್ಕೊಂಡು ಒಂದು ಕೃಷಿ ಸಚಿವರನ್ನ ನೇಮಕಾತಿ ಮಾಡ್ಲಿಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಹೌದು, ನಾನು ಒಪ್ಕೊಂಡೆ ಸಮೀವುಲ್ಲಾ ಸರ್ ಹತ್ರ, ಚುನಾವಣೆ ರಾಜಕೀಯ ಇದೆಲ್ಲ ಒಂದ್ ಕಡೆಗೆ. ಆದ್ರೆ ಚುನಾವಣೆ ರಾಜಕೀಯಕ್ಕಿಂತ ಮುಖ್ಯ ಕರ್ನಾಟಕ ರಾಜ್ಯದ ಕನ್ನಡಿಗರ ಹಿತಾಸಕ್ತಿ ಮುಖ್ಯ. ಕನ್ನಡಿಗರ ಹಿತಾಸಕ್ತಿ ಕಾಪಾಡದೆ ನೀವೇನೋ ಚುನಾವಣೆ ಗೆಲ್ಸ್ಬಿಡ್ತೀವಿ, ನಾವು ದುಡ್ಡು ಖರ್ಚು ಮಾಡ್ಬಿಡ್ತೀವಿ, ಯಾರೋ 3-4 ಜನ ಗೆಲ್ಸ್ಕೊಂಡ್ಬಂದ್ಬಿಡ್ತೀವಿ ಅಂತನ್ನೋರ್ಗೆಲ್ಲ ಕೊಡ್ಬೇಕಾಗಿರೋದು. ರಾಜ್ಯದಲ್ಲಿ ಬದ್ಧತೆಯಿಂದ ಕೆಲಸ ಮಾಡ್ಬೇಕು. ಈಗ ಕೃಷ್ಣ ಬೈರೇಗೌಡ್ರ ಬಗ್ಗೆ ತೆಗೆದುಕೊಳ್ಳಿ. ಕೃಷ್ಣ ಬೈರೇಗೌಡರು ಬೀದಿ ವ್ಯಾಪಾರಿಗಳನ್ನ ಖಾಲಿ ಮಾಡಿಸ್ಬಿಟ್ರು. ಈಗೆಲ್ಲ ತೆಗೆದುಕೊಂಡೋಗಿ ಒಂದು ನೋಟಿಸ್ ಕೊಡ್ಲಿಲ್ಲ, ಒಂದು ಇದ್ ಕೊಡ್ಲಿಲ್ಲ. ಇವತ್ತು ದೊಡ್ಡದಾಗಿ ಮಾತಾಡ್ತಕ್ಕಂತ ಕೃಷ್ಣ ಬೈರೇಗೌಡರಿಗೆ ಬದ್ಧತೆಯಿಂದ ಕೆಲಸ ಮಾಡಿದಿದ್ರೆ, ಅವ್ರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಕ್ರಿಯೇಟ್ ಮಾಡಿದಿದ್ರೆ ಅವ್ರು ಅಲ್ಲಿ ಮತ್ತೆ ಬಂದು ನಿಂತ್ಕೊಳ್ತಾ ಅನ್ನೋದ್ರೆಲ್ಲ ಏನಿಲ್ಲ. ಇವತ್ತು ಆ ಕೆಲ್ಸಾನು ಆಗ್ತಾ ಇಲ್ಲ ರಾಜ್ಯದಲ್ಲಿ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಬರೀ ಮೂಗು ತುಪ್ಪ ಸೋರ್ತಕ್ಕಂತ ಕೆಲಸ ಮಾಡದೆ ಬರೀ ರೀಲ್ಸ್ ಮಾಡ್ಕೊಂಡು, ಟ್ವೀಟ್ ಮಾಡ್ಕೊಂಡು ಆಮೇಲೆ ಪ್ರಾಲ್ ಆಗ್ತಕ್ಕಂತ ಸರ್ಕಾರ ಇದು. ಯಾರೋ ಒಬ್ಬ ವ್ಯಕ್ತಿ, ಅವ್ರ ಶಾಸಕ ಒಬ್ಬ ಇದ್ದಾನೆ, ಆ ವ್ಯಕ್ತಿ ಹೆಸರು ಹೇಳೋದಕ್ಕೂ ಇದಿಲ್ಲ. ಆತನೇ ನೀಟ್ ಅಕಾಡೆಮಿ ನಡೆಸ್ತಾನೆ, ನೀಟ್ ಬಗ್ಗೆ ಮಾತಾಡ್ತಾನೆ. ಆಯ್ತಾ, ಯಾರಾದ್ರೂ ಒಂದ್ ಸ್ವಲ್ಪನಾದ್ರೂ ಆತನಿಗೆ ಒಂದ್ ಸ್ವಲ್ಪ ಗಮನ ಇಟ್ಕೊಂಡು ಮಾತಾಡಕ್ ಕೇಳಿ. ಬಗ್ಗೆ ಹೇಳ್ತಾ ಇದೀರಾ?
ಹೌದು 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 ಆ ವ್ಯಕ್ತಿ ಹೆಸರು ಹೇಳೋದಕ್ಕೂ ನಾಲಾಯಕ್ಕು. ನನ್ನಂತವ್ರು ಆ ವ್ಯಕ್ತಿ ಹೆಸರು ಹೇಳ್ಬಾರ್ದು. ಶಾಸಕರು ಸಚಿವರುಗಳು ಬಿಟ್ಬಿಡಿ, ಸ್ವಲ್ಪ ಅಟ್ಲೀಸ್ಟ್ ಆತನೇ ನೀಟ್ ಅಕಾಡೆಮಿ ನಡೆಸ್ತಾನೆ. ಆತನ್ಗೆ ಇರ್ತಕ್ಕಂತ ಗೊಂದಲನ ಸರ್ಕಾರದ ಗೊಂದಲ ಅಂತ ಹೇಳ್ತಾನೆ. ಏನು ಮಾತಾಡ್ತಾರೆ ಇವ್ರುಗಳೆಲ್ಲಾನು? ಕಾಂಗ್ರೆಸ್ನ ಶಾಸಕರುಗಳಿಗೆ, ಕಾಂಗ್ರೆಸ್ನ ಸಚಿವರುಗಳಿಗೆ ಸ್ವಲ್ಪನಾದ್ರೂ ಗಮನ ಇಟ್ಕೊಂಡು ಮಾತಾಡಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಶಿಕ್ಷಣದ ಬಗ್ಗೆ ಹದಗೆಡಿಸ್ಬಿಟ್ಟಿದ್ದಾರೆ, ರೈತರ ಬಗ್ಗೆ ಕಾಳಜಿ ಇಲ್ಲ, ಕನ್ನಡಿಗರ ಬಗ್ಗೆ ಅಂತೂ ನೆಗ್ಲೆಕ್ಟೆಡ್ ಸೆಕ್ಟರ್ ಇದು. ಕನ್ನಡಿಗರು, ಮಹಿಳೆಯರ ಬಗ್ಗೆ 5 ಗ್ಯಾರಂಟಿ ಅಂತ ಹೇಳ್ತಾರೆ. ಆ 5 ಗ್ಯಾರಂಟೀಸ್ ಎಲ್ಲಿದೆ? ದಯವಿಟ್ಟು ಸ್ವಲ್ಪ ಹೇಳ್ಬೇಕು. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, 5G ಸರ್ಕಾರ ಅಲ್ಲ, 5C ಸರ್ಕಾರ. ಹೈಲಿ ಕರಪ್ಟೆಡ್, ಆಮೇಲೆ ಕ್ರಿಮಿನಲೈಸ್ ಆಗಿರ್ತಕ್ಕಂಥ ಸರ್ಕಾರ, ಕಮ್ಯುನಲೈಸ್ ಆಗಿರ್ತಕ್ಕಂಥ ಸರ್ಕಾರ, ಕ್ರೈಸಿಸ್ ಅಲ್ಲಿ ಇರ್ತಕ್ಕಂಥದ್ದು, ಕೊಲ್ಯಾಪ್ಸ್ ಆಗ್ಬಿಟ್ಟಿದೆ ಗವರ್ನಮೆಂಟ್. ಇನ್ನ 22 ತಿಂಗಳಿಗೆ ಯಾರು ಮಂತ್ರಿ ಮಾಡಿದ್ರೇನಂತೆ, ಯಾರನ್ನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಾಡಿದ್ರೇನಂತೆ, ಯಾರನ್ನ ಪೋರ್ಟ್ಫೋಲಿಯೋ ಯಾವ್ದು ಕೊಟ್ರೇನಂತೆ. ನಮ್ಗೆ ಬೇಕಾಗಿರ್ತಕ್ಕಂಥ ಕನ್ನಡಿಗರಿಗೆ ಅಪ್ಲಿಫ್ಟ್ಮೆಂಟ್ ಆಫ್ ಲೈಫ್. ಆ ಉಮರ್ ಖಾಲಿದ್ ಬಗ್ಗೆ ಪೃಥ್ವಿ ಅವರೇ, ಇವ್ರಿಗೆ UAPA ಆಕ್ಟ್ ನಲ್ಲಿ ಬಂಧಿತನಾಗಿರ್ತಕ್ಕಂಥವ್ರು, ಅವನ್ ತೋರ್ಸ ತಪ್ಪೇನು ಅಂತ ಹೇಳ್ತಕ್ಕಂತ KPCC ನಾಯಕರು, ಅವನ್ ಟೆರರಿಸ್ಟೇ ಅಲ್ಲ ಅಂತಕ್ಕಂತ ಗೃಹ ಸಚಿವರು ಏನ್ರಿ ಮಾಡ್ತಾರೆ? ಆಯ್ತು, ಯಾರೋ ಒಬ್ರು ನಮ್ಮ CT ರವಿ ಅವ್ರು, ನಮ್ಮ ನಾಯಕರು ಒಂದ್ ಹೇಳ್ತಾರೆ, ಯಾವ್ದೋ ಒಬ್ಬ ಮುಲ್ಲನ್ ಬಗ್ಗೆ ಹೇಳಿದ್ರೆ ಮುಸ್ಲಿಮರ ಬಗ್ಗೆ ಟೀಕೆ ಮಾಡ್ಬಿಟ್ರು ಅಂತಕ್ಕಂತ ಸರ್ಕಾರದ ಮನಸ್ಥಿತಿ ಬಗ್ಗೆ ಡೈವರ್ಟ್ ಆಗೋದ್ ಬೇಡ ಸರ್. ಮಾತನಾಡ್ತೀನಿ. ರಘು ದೊಡ್ಡೇರಿ ಅವರೇ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ಮೊದಲ ಬಾರಿಗೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಬಂದಂತ ಸಚಿವರಿದ್ದಂತ ಟೈಮ್ ನಲ್ಲೇ ಸಾಕಷ್ಟು ಗೊಂದಲ ಬಂತು, ಅಸಮಾಧಾನಗಳು ಬಂತು. ಇನ್ನು 20 ಸ್ಥಾನಗಳು ಖಾಲಿದಾವೆ, 60 ಜನ ರೇಸ್ ನಲ್ಲಿ ಇರುವಂತದ್ದು. ಯಾರಿಗ್ ಮಿಸ್ ಆದ್ರೂ ಇನ್ನೊಬ್ರು ಅಸಮಾಧಾನಗೊಳ್ಳುವಂತದ್ದಂತೂ ಗ್ಯಾರಂಟಿ. ಇನ್ನು ಎಷ್ಟು ದಿನ ಆಗುತ್ತೆ ಅಂತ ಈ ಚುನಾವಣಾ ಸಂಪುಟ ವಿಸ್ತರಣೆ? ಪೃಥ್ವಿ, ಮೊದಲನೇದಾಗಿ ರಾಜಕೀಯದಲ್ಲಿ ಈ ರೀತಿಯಾದಂತಹ ಗೊಂದಲಗಳು, ರಾಜಕೀಯದಲ್ಲಿ ಈ ರೀತಿಯಾದಂತಹ ಆಕಾಂಕ್ಷೆಗಳು ಸರ್ವೇ ಸಾಮಾನ್ಯ. ಯಾವುದೇ ಪಕ್ಷ ಆಗ್ಲಿ, ಯಾವುದೇ ಸರ್ಕಾರ ಆಗ್ಲಿ, ಈ ರೀತಿಯಾದಂತಹ ಆಕಾಂಕ್ಷೆಗಳಿರ್ತಕ್ಕಂಥದ್ದು ಎಲ್ಲಾ ಶಾಸಕರ ಅವರದ ಹಕ್ಕದು. ಅವರ ಹಕ್ಕಿನ ಪ್ರಕಾರ ಅವರು ಜನರ ಸೇವೆಯನ್ನ ಮಾಡ್ಬೇಕು ಅಂತ ಹೇಳಿ ಅವ್ರ ಆಕಾಂಕ್ಷೆಯಿಂದ ಆಸೆ ಪಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದ್ರ ಗೊಂದಲ ಅಂತ ಹೇಳಿ ನಮ್ಮ ವಿರೋಧ ಪಕ್ಷದವ್ರು ಹೇಳದ ರೀತಿ ಗೊಂದಲ ಆ ತರದ್ದೇನಿಲ್ಲ. ಬಟ್ ನಿಧಾನ ಆಗಿದೆ, ಅದನ್ನ ಸರಿಪಡಿಸ್ಕೊಳ್ಳುವಂತ ಕೆಲಸ ಮಾಡಿದ್ದೇವೆ. ಬೇರೆ ಬೇರೆ ಹೋರಾಟಗಳು, ಸೆಂಟ್ರಲ್ ಸೆಷನ್ ಎಲ್ಲ ಶುರು ಆಗಿರೋದ್ರಿಂದ ನಮ್ಮ ಹೈಕಮಾಂಡ್ ನಾಯಕರುಗಳು ಸ್ವಲ್ಪ ಬಿಸಿ ಇದ್ದಿದ್ರಿಂದ ಇದು ಸ್ವಲ್ಪ ನಿಧಾನ ಆಗಿರ್ಬೋದು ಅಷ್ಟೇ ಹೊರತು ಕೆಲಸ ಕಾರ್ಯಗಳು, ರಾಜ್ಯದ ಕೆಲಸ ಕಾರ್ಯಗಳು ಯಾವ ನಿಂತಿಲ್ಲ. ಸೊ ಗೊಂದಲ ಯಾಕಾಗೋದಿಲ್ಲ ಅಂತ ಹೇಳ್ತೀನಿ ಅಂತಂದ್ರೆ, ಮಾನ್ಯ DK ಶಿವಕುಮಾರ್ ಅವರು, ಹೈಕಮಾಂಡ್ ಅವರು ಸಮರ್ಥರಿದ್ದಾರೆ. ಮತ್ತೆ ಈಗ DK ಶಿವಕುಮಾರ್ ಅವರು ಸರಿಸುಮಾರು 46 ವರ್ಷ ಸತತ ರಾಜಕೀಯದಲ್ಲಿ ಎಲ್ಲಾ ಏಳು ಬೀಳುಗಳನ್ನು ನೋಡಿದ್ದಾರೆ. ಸ್ವತಃ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಈಗ ಮಂತ್ರಿ ಆಗಿದ್ದಾರೆ. ಅವ್ರಿಗೆ ಎಲ್ಲಾ ನಾಯಕರುಗಳ ಆಕಾಂಕ್ಷೆಗಳು, ಎಲ್ಲಾ ನಾಯಕರುಗಳ ಇದಿದೆ, ಅವರ ಕಾಂಟ್ರಿಬ್ಯೂಷನ್ ಇದೆ, ಪಕ್ಷಕ್ಕೆ ಏನ್ ಕಾಂಟ್ರಿಬ್ಯೂಷನ್ ಇದೆ, ಆ ಸ್ಥಳೀಯವಾಗಿ ಏನ್ ಕಾಂಟ್ರಿಬ್ಯೂಷನ್ ಇದೆ ಅಂತ ಮಾಡ್ತಕ್ಕಂಥದ್ದು ಎಲ್ಲ ಮಾಡ್ತಿದ್ದಾರೆ. ಸೊ ಇನ್ನೊಂದು ನಮ್ಮ ಮಿತ್ರರು ಹೇಳ್ತಾ ಇದ್ರು, ಕೆಲಸ ನಡೀತಿಲ್ಲ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ. ಮೊಟ್ಟ ಮೊದಲನೇ ಬಾರಿಗೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಬಂದ ನಂತರ ಬೆಂಗಳೂರು ಬಿಜೆಪಿ ಅವರ ಜಂಗಾಬಲವೇ ಕುಸಿದು ಹೋಗಿದೆ. ಯಾಕೆ ಅಂತ ಅಂದ್ರೆ ಬೀದಿನಲ್ಲಿ ಗಲಾಟೆಯನ್ನ ಮಾಡಿ ಜನರ ನಡುವೆ ಸಂಕಷ್ಟಗಳನ್ನ ತಂದಿರ್ತಕ್ಕಂಥ, ಗಲಾಟೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಏನ್ ಮಾಡ್ತಾ ಇದ್ರು ಬಿಜೆಪಿ ಅವರು, RSS ಅವರು ಮತ್ತೆ ಇವರ ಒಂದು ಬಟ್ಟಂಗಿಗಳು, ಅವರ ನಾಟಕ ನಿಂತಿದೆ. ಯಾವಾಗ್ಲಾದ್ರು ನೀವು ಒಂದನ್ನು ನೋಡಿದ್ರಿ, ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 19ರಿಂದ 23ರವರೆಗೆ ಸರಿಸುಮಾರು 37 ಕೊಲೆಗಳು ನಡೆದವು. ಕರ್ನಾಟಕದಲ್ಲಿ ಈಗ ಯಾವ್ದಾದ್ರು ಆ ರೀತಿಯಾದಂತ ಒಂದು ಕೋಮು ಗಲಭೆಗಳಾಗ್ಲಿ, ಯಾವುದೇ ಆದಂತ ಗಲಾಟೆಗಳು ನಡೆದಿದ್ಯಾ? ಅದು ನಡೆಯಕ್ಕೆ ಆಸ್ಪದ ಕೊಡೋದಿಲ್ಲ. ಸಾಕಷ್ಟು ನಡೆದಿದೆ, ಬೀದರಿಂದ ಸಾಕಷ್ಟು ಕಡೆ ಎಲ್ಲ ನಡೆದಿದೆ. ಬಟ್ ಈ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದೆ ಒಂದು ಸಮಯವಿಲ್ಲ ಸರ್. ಮೇನ್ಲಿ ಇರುವಂತ ಕುತೂಹಲ ನನಗೆ ಅಂದ್ರೆ, ಸಿದ್ದರಾಮಯ್ಯನವರ ಸ್ಟೇಕ್ಸ್ ಏನಿರುತ್ತೆ ಇಲ್ಲಿ ಅಂತ ಚರ್ಚೆಗಳಾಗ್ತಾ ಇರುವಂತದ್ದು. ಸಿದ್ದರಾಮಯ್ಯನವರು ಮತ್ತೆ ಅವ್ರ ಬೆಂಬಲಿಗರು DK ಶಿವಕುಮಾರ್ ಅವರಿಗೆ ಈಗ CM ಸ್ಥಾನ ಬಿಟ್ಕೊಡ್ಲಾಯ್ತಲ್ವಾ, ಗೌರ್ಮೆಂಟ್ ಅವ್ರದ್ದು, ಕ್ಯಾಬಿನೆಟ್ ನಂದು ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆಯಂತೆ. ಹೌದಾ? ಏನ್ ಮಾಡ್ಬೋದು ಈ ವಿಚಾರದಲ್ಲಿ? ನಿಜ. ನಾನು ಇಲ್ಲಿ ಬರೋದಕ್ಕಿಂತ ಮೊದಲು ಸಂಗ್ರಹಿಸಿದ ಮಾಹಿತಿ ಪ್ರಕಾರ, ಒಂದು ಮೈನಾರಿಟೀಸ್ ಗಳಿಗೆ ಏನ್ ಮಾಡಬೇಕು, ಅಲ್ಪಸಂಖ್ಯಾತರಿಗೆ ಎಷ್ಟು ಜನ ಕೊಡ್ಬೇಕು, ಮತ್ತೆ ಮಹಿಳೆಯರಿಗೆ ಕಳೆದ ಸಂಪುಟದಲ್ಲಿ ಒಬ್ಬರಿಗೆ ಮಾತ್ರ ಇತ್ತು, ಆ ಸಂಖ್ಯೆನ ಇನ್ನೊಂದು ಅಟ್ಲೀಸ್ಟ್ 2 ಜಾಸ್ತಿ ಮಾಡೋದ್ರ ಬಗ್ಗೆ ಚರ್ಚೆ ನಡೆದಿದೆ. ಮೈನಾರಿಟೀಸು ಈಗ ಆಲ್ರೆಡಿ UT ಖಾದರ್ನ ತೆಗೆದುಕೊಂಡಿದ್ದಾರೆ. SM ಕೃಷ್ಣ ಅವರ ಟೈಮ್ ಅಲ್ಲಿ ಇದ್ದ ಹಾಗೆ 4 ಜನಕ್ಕೆ ಅವಾಗ ಕೊಟ್ಟಿದ್ರು ಅನ್ಸುತ್ತೆ. ಅವಾಗ ಒಂದು 64 ಜನ ಇದ್ರು ಅನ್ಸುತ್ತಲ್ಲ ಸರ್ ಮಿನಿಸ್ಟರ್ಗಳು, ಲೆಕ್ಕನೇ ಇರ್ಲಿಲ್ಲ. ಆಮೇಲೆ ಬಂದಿದ್ದು 15% ಬಾಂಡಿಂಗ್. ಇಲ್ಲ, ಅವಾಗೇನು 64 ಜನ ಇರ್ಲಿಲ್ಲ. SM ಕೃಷ್ಣ ಟೈಮಲ್ಲಿ 64 ಜನ ಇದೆ. ಬಟ್ 34 ಲಿಮಿಟ್ ಏನ್ ಇರ್ಲಿಲ್ಲ ಅಲ್ಲ ಸರ್ ಅವಾಗ? 53 ಜನ 34 ಲಿಮಿಟ್ ಇತ್ತು ಸರ್ಕಾರದಲ್ಲಿ. ಅಲ್ಲ, ಅವಾಗ SM ಕೃಷ್ಣ ಅವ್ರ ಗವರ್ಮೆಂಟ್ ಅಲ್ಲಿ ಇರ್ಲಿಲ್ಲ ಅಂತ ಕಾಣಿಸುತ್ತೆ ಆ ಟೈಮ್ ಅಲ್ಲಿ. ಆಮೇಲೆ ಬಂದಿದ್ದೇನೋ 15% ಲಿಮಿಟ್.
ಅಲ್ಲ, ಒಂದ್ ನಿಮಿಷ ಪೃಥ್ವಿಯವರೇ. ಅಶೋಕ್ ಸರ್. ಪೃಥ್ವಿಯವರೇ, ಪೃಥ್ವಿಯವರೇ, 53 ಜನ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಮಂತ್ರಿಗಳಿದ್ದು, ಆಮೇಲೆ ಅಲ್ಲಿ 15% ಲಿಮಿಟ್ ಇರ್ಲಿಲ್ಲ. ಅಶೋಕ್ ಗೌಡ್ರು ಹೇಳ್ತಾ ಇದ್ರು ಅವಾಗ 53 ಜನ ಇದ್ರಂತೆ ಸರ್, 15% ಲಿಮಿಟ್ ಇರ್ಲಿಲ್ಲ, ಆಮೇಲೆನೆ ಬಂದಿದ್ದು ಅದು 15% ಲಿಮಿಟ್. 2004 ಬಂದಿದ್ದು. ಲಿಮಿಟ್ ಇರ್ಲಿಲ್ಲ, ಲಿಮಿಟ್ ಬದಲಾಗಿದ್ದು ರೀಸೆಂಟ್ ಆಗಿ, ಅದು ಎಸ್ ಎಂ ಕೃಷ್ಣ ಸರ್ಕಾರ ಆದ ನಂತರ ಒಂದು 2004 ಆದ್ಮೇಲೆ ಬಂದಿದ್ದು. ಓಕೆ ಸಮೀರ್ ಸರ್. ಅಲ್ಲಿ ಒಟ್ಟು ಒಂದು 3 ಜನನ ಮೈನಾರಿಟೀಸ್ ನ ಕೊಡೋದ್ರ ಬಗ್ಗೆ ಅಲ್ಲಿ ಚರ್ಚೆ ನಡೆದಿದೆ. ಮತ್ತು ವುಮೆನ್ ಹೆಚ್ಚು ಸಂಖ್ಯೆಯಲ್ಲಿ ಅಂದ್ರೆ ಒಂದ್ ಎಕ್ಸ್ಟ್ರಾ ಕಳೆದ ಸಂಪುಟದಲ್ಲಿ ಒಬ್ರು ಇದ್ರು, ಇನ್ನೊಬ್ರನ್ನ ಕೊಡೋದ್ರ ಬಗ್ಗೆ ಚರ್ಚೆ ನಡೆದಿದೆ. ಇದು ಒಟ್ಟಾರೆ ಮೇಲ್ನೋಟಕ್ಕೆ ಸಂಪುಟ ರಚನೆಯಲ್ಲಿ ಕಂಡು ಬಂದಿರುವಂತಹ ವಿಚಾರ. ಸಿದ್ದರಾಮಯ್ಯನವರು ಪದೇ ಪದೇ ಚರ್ಚೆಯಲ್ಲಿ ಭಾಗವಹಿಸ್ತಿದ್ದಾರೆ. ಹಾಗೇನೆ ಈ ಬಾರಿ ಮತ್ತೆ DCM 2 ಹುದ್ದೆಗಳನ್ನ ಕ್ರಿಯೇಟ್ ಮಾಡೋ ವಿಚಾರ ಮುಂದೆ ಬಂದಿದೆ. ಮೊದಲು ಅದು ಬೇಕಾಗಿಲ್ಲ, ಮುಖ್ಯಮಂತ್ರಿಗಳು ಅದನ್ನು ಅಪೋಸ್ ಮಾಡೋದ್ರಿಂದ ಅದು ಚರ್ಚೆ ಅಷ್ಟಕ್ಕೆ ಸ್ಥಗಿತ ಆಗಿತ್ತು. ಆದ್ರೆ ಮತ್ತೆ 2 ಉಪಮುಖ್ಯಮಂತ್ರಿ ಹುದ್ದೆಯನ್ನ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ. ಆ ಚರ್ಚೆಯಲ್ಲಿ ಅದನ್ನ ಏನ್ ರಾಹುಲ್ ಗಾಂಧಿ ಅವರು ಅಪ್ರೂವ್ ಮಾಡ್ತಾರೋ ಅಥವಾ ಸಿದ್ದರಾಮಯ್ಯನವ್ರದಕ್ಕೆ ಇನ್ಸಿಸ್ಟ್ ಮಾಡ್ತಾರೋ ಅದು ಅಷ್ಟಕ್ಕೆ ಅದು ಯಾರ ಪ್ರೆಷರ್ ಇನ್2 ಉಪಮುಖ್ಯಮಂತ್ರಿ ಬೇಕು ಅನ್ನುವಂಥದ್ದು. ಯಾಕೆಂದ್ರೆ ಒಂದಿದ್ರೆ 2 ಪವರ್ ಸೆಂಟರ್ ಆಗುತ್ತೆ, 3 ಇದ್ರೆ DCM ಸ್ಥಾನಕ್ಕೆ ಅದರ ಅರ್ಥವೇ ಇರಲ್ಲ. ಸೊ DK ಶಿವಕುಮಾರ್ ಅವರೇ ಪುಷ್ ಮಾಡ್ತಾವ್ರ ಅಂತ ಸಮುದಾಯದ ಲೆಕ್ಕಾಚಾರದ ಮೇಲೆ ಮತ್ತೆ ಅದನ್ನ ಕ್ರಿಯೇಟ್ ಮಾಡೋದು ಒಳ್ಳೇದು ಅನ್ನೋ ಅಭಿಪ್ರಾಯವನ್ನ ಸಿದ್ದರಾಮಯ್ಯನವ್ರು ಹೊಂದಿರೋದ್ರಿಂದ ಅದನ್ನ ಕಳೆದ ಚರ್ಚೆಯಿಂದ ಮತ್ತೆ ಮುನ್ನೆಲೆಗೆ ತಂದಿರುವ ಡೆವಲಪ್ಮೆಂಟ್ ನಮಗೆ ಕಾಣಿಸ್ತಾ ಇದೆ. ಇದು ಇಂಪಾರ್ಟೆಂಟ್. ಇದರ ಜೊತೆಗೆ 2 ಹೊಸ ಪೋರ್ಟ್ಫೋಲಿಯೋ, ಒಂದು ಪ್ರಜಾಸೇವೆ ಇಲಾಖೆ ಅಂತ ಒಂದು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಿದ್ದಾರೆ. ಇದರ ಜೊತೆಗೆ ಬಂಡವಾಳ ಹೂಡಿಕೆ, ಅನಿವಾಸಿ ಭಾರತೀಯರು ಮತ್ತು ಇನ್ನೊಂದು ವಿದೇಶಾಂಗ ಅಂತ ಏನೋ ಆ ತರದ್ದೇನೋ ಒಂದು ಹೆಸರು ಕೊಟ್ಟು ಇನ್ನೊಂದು ಹೊಸ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿ ಅದಕ್ಕೆ ಆರತಿ ಕೃಷ್ಣ ಅವರನ್ನ ಮಿನಿಸ್ಟರ್ ಮಾಡಬೇಕು ಅನ್ನೋದು ಒಂದು ಚರ್ಚೆಗಿದೆ. ಪ್ರಜಾಸೇವೆ ಇಲಾಖೆಗೆ ಯಾರಿಗೆ ಮಂತ್ರಿಯನ್ನಾಗಿ, ಅವರು ಮುಖ್ಯಮಂತ್ರಿಗಳ ಮಹತ್ವಾಕಾಂಕ್ಷೆ ಇಲಾಖೆ, ಯಾರಿಗೆ ಇಂಪಾರ್ಟೆಂಟ್ ಆಗಿ ಅವರು ಮಂತ್ರಿಯನ್ನಾಗಿ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಅನಿವಾಸಿ ಭಾರತೀಯರು ಅದೇನೋ ಬಂಡವಾಳ ಹೂಡಿಕೆ ವಿಚಾರ ಅದು ಈಗಿರುವ ನಾಯಕರಲ್ಲಿ ಅಷ್ಟಾಗಿ ಅದು ಸ್ವೀಕಾರ ಆಗಿಲ್ಲ. ಅದನ್ನು ವಿಶೇಷವಾಗಿ MB ಪಾಟೀಲ್ ಅದಕ್ಕೆ ವಿರೋಧ ಮಾಡ್ತಾರೆ. ಒಂದು ಅವ್ರ ಪೋರ್ಟ್ಫೋಲಿಯೋದಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದೆ, ಬಂಡವಾಳ ಹೂಡಿಕೆ. ಎರಡನೇ ಅವ್ರು ಟೂರ್ ಎಲ್ಲ ಮಾಡ್ತಾರೆ, ಅದ್ ಯಾವ್ದೋ ವಿದೇಶಗಳಿಗೆ ಹೋಗ್ತಾರೆ, ಕಂಪ್ನಿಗಳ ಜೊತೆ ಮೀಟಿಂಗ್, ಬಂಡವಾಳ ಹೂಡಿಕೆ ಸಮಿಟ್ಗಳು, ದೊಡ್ಡ ದೊಡ್ಡ ಸಮಿಟ್ಗಳು ಮಾಡ್ತಾರೆ. ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಇರದೇ ಅದು, ಅವರು ಬೃಹತ್ ಕೈಗಾರಿಕೆ ಇಲಾಖೆನಲ್ಲಿ ಇರದೇ ಬಂಡವಾಳ ಹೂಡಿಕೆ. ಅದರಲ್ಲಿ ಆ ಬಂಡವಾಳ ಹೂಡಿಕೆಯನ್ನ ಕಿತ್ತು ಇನ್ನೊಬ್ಬರಿಗೆ ಕೊಟ್ರೆ ಆ ಪೋರ್ಟ್ಫೋಲಿಯೋದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಉಳ್ಕೊಳ್ಳುತ್ತೆ ಅಷ್ಟೇ. ಬೆಂಗಳೂರು ನಗರಾಭಿವೃದ್ಧಿ ಆಯ್ತಲ್ಲ, ಹಂಗಾಗುತ್ತೆ ಕತೆ. BDA BMRDA ಕಿತ್ತಿದಾರಲ್ಲ, ವಲಯದಲ್ಲಿ ಚರ್ಚೆ ಆಗಿ ಅವರು ಅದನ್ನ ನೇರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಅವರಿಗೆ ಸ್ಪಷ್ಟನೆ ಸಿಕ್ಕಿದೆ. ಇಲ್ಲ, ಇದು ರಾಹುಲ್ ಗಾಂಧಿ ಅವರ ತೀರ್ಮಾನ, ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದ್ರಿಂದ ನೀವು ನಿಮ್ಮ ಅಸಮಾಧಾನವನ್ನ ನಾವು ಹೈಕಮಾಂಡ್ ಗಮನಕ್ಕೆ ತರ್ತೀವಿ ಅನ್ನುವಂಥದ್ದು. ಆಮೇಲೆ ಅದಕ್ಕೇನೋ ವಿದೇಶಾಂಗ ಅಂತೇನೋ ಹೆಸರು ಕೊಟ್ಟು ಅದಕ್ಕೂ ಕೂಡ ಅದು ಸರಿ ಬರ್ತಿಲ್ಲ ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ವಿದೇಶಾಂಗ ಇಲಾಖೆ ಕೇಂದ್ರದಲ್ಲಿ ಆ ತರ ಮಾಡ್ಬಿಟ್ರೆ ಇಂಡಿಯಾದಲ್ಲೇ ಫಸ್ಟ್ ಒಂದು ರಾಜ್ಯ ಸರ್ಕಾರ ಈ ರೀತಿಯಾಗಿ ಒಂದು ಇಲಾಖೆಯನ್ನು ಓಪನ್ ಮಾಡೋದೇನೋ. ಕೇರಳದಲ್ಲಿ ಯಾವ್ದೋ ಒಂದು ಇತ್ತು ಅನ್ಸುತ್ತೆ, ಅದನ್ನ ತೆಗೆದಾಕಿದ್ರು ಅನ್ಸುತ್ತೆ. ಅದಕ್ಕೆ ಕ್ಲಾರಿಫಿಕೇಶನ್ ಎಲ್ಲ ಕೊಟ್ಟು ನಮ್ಮಲ್ಲಿ ಹೆಚ್ಚು ಜನ ವಿದೇಶಗಳಲ್ಲಿ ಇರೋದ್ರಿಂದ ಅವ್ರ ಹಿತವನ್ನ ಕಾಪಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ನಾವೊಂದು ಇಟ್ಕೊಂಡಿದೀವಿ ಅಂತ ವಿಜಯನ್ ಸರ್ಕಾರ ಅದನ್ನ ಹೆಸರಿಟ್ಟು ಆಮೇಲೆ ಅದನ್ನೇನೋ ಚೇಂಜ್ ಮಾಡ್ಕೊಂಡ್ರು ಅನ್ಸುತ್ತೆ. ಅದು ಕೂಡ ಇಲ್ಲಿ ಚರ್ಚೆಗೆ ಒಳಗಾಗಿದೆ. ಹೀಗಾಗಿ ಇನ್ನು ಬೇಕಾದಷ್ಟು ವಿಚಾರಗಳು ಚರ್ಚೆ ಆಗದೆ ಬಾಕಿ ಇವೆ. ಇನ್ನು ಕೆಲವು ಇಂಪಾರ್ಟೆಂಟ್ ವಿಚಾರಗಳು ಚರ್ಚೆ ಆಗದೆ ಬಾಕಿ ಇವೆ. ಅದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಅವರು ಯಾವ ತೀರ್ಮಾನ, ಒಂದು DCM ತೀರ್ಮಾನ ಮತ್ತು 2 ಇಲಾಖೆಗಳಿಗೆ ಯಾರು ಹೆಡ್ ಆಗ್ತಾರೆ ಅನ್ನೋ ತೀರ್ಮಾನ, ಇದರ ಜೊತೆಗೆ ವುಮೆನ್ ಯಾರು, DCM ಪೋಸ್ಟ್ಗಳ ಬಗ್ಗೆ ಏನ್ ತೀರ್ಮಾನ ಮಾಡುತ್ತೆ, ಇವೆಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದ್ರಿಂದ ಒಟ್ಟು ಚರ್ಚೆಯಲ್ಲಿ ಇದರ ರಿಸಲ್ಟ್ ಏನು ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಓಕೆ ಅಶೋಕ್ ಗೌಡ್ರೆ, ಇಲ್ಲಿ ಸಿದ್ದರಾಮಯ್ಯನವ್ರು ನಿನ್ನೆ ಸ್ಟೇಟ್ಮೆಂಟು ನಾನು ನೆಕ್ಸ್ಟ್ ಎಲೆಕ್ಷನ್ಗೆ ನಿಲ್ಲಲ್ಲ ಅನ್ನುವಂಥದ್ದು ಈಗ ಆಲ್ರೆಡಿ ಹಿಂದೆ ಕೆಲವೊಮ್ಮೆ ಹೇಳಿದ್ರು, ಅದಾದ್ಮೇಲೆ ನಿಲ್ತೀನಿ ಅಂತ ಹೇಳಿದ್ರು. ಈಗ ಅಧಿಕೃತವಾಗಿ ಹೇಳಿರುವಂಥದ್ದು ಇದನ್ನೇ ಲಾಸ್ಟು ಅಂತ ಅನ್ಕೊಬಹುದು ಅಂತ ಅನ್ಸುತ್ತೆ. ಈ ಸಂದರ್ಭದಲ್ಲಿ ಇದನ್ನ ಈ ಸಂಪುಟ ವಿಸ್ತರಣೆಯಲ್ಲಿ ಅತಿ ಹೆಚ್ಚಾಗಿ ಅಹಿಂದ ವರ್ಗಕ್ಕೆ ಸಚಿವ ಸ್ಥಾನಗಳನ್ನ ಕೊಡದೆ ಹೋದ್ರೂ ಕೂಡ ಬಿಜೆಪಿಗೆ ಯಾವ ರೀತಿಯ ಅಡ್ವಾಂಟೇಜ್ ಆಗ್ಬೋದು ಇದು ಅಂತ ನೋಡಿ. ಒಂದು, ನಾವು ಬಿಜೆಪಿ ಅವರು
ಕನ್ನಡಿಗರ ಹಿತಾಸಕ್ತಿಯನ್ನು ಕಾಪಾಡ್ಲಿಕ್ಕೆ ರಾಜ್ಯ ಸರ್ಕಾರ ಫೇಲ್ ಆಗ್ತಿದೆ ಅಂತಕ್ಕಂಥ ವಿಚಾರನ ಮಂಡನೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ನಾನು ಸಿದ್ದರಾಮಯ್ಯನವರು ಒಂದು ಸುದೀರ್ಘವಾದಂತಹ ರಾಜಕಾರಣ ಮಾಡ್ಕೊಂಡ್ ಬಂದಿರತಕ್ಕಂಥವ್ರು. ಆಲ್ಮೋಸ್ಟ್ ಈಗ 48 ವರ್ಷಗಳ ರಾಜಕಾರಣನ ಸಿದ್ದರಾಮಯ್ಯನವರು ಕಂಪ್ಲೀಟ್ ಮಾಡ್ತಾರೆ. ಯಾಕಂದ್ರೆ ಮೊದಲ ಬಾರಿ ಅವ್ರು ಚುನಾವಣೆಗೆ ನಿಂತಿದ್ದು 1978ರಲ್ಲಿ. ಆ ಚುನಾವಣೆ ಸೋಲ್ತಾರೆ, 89ರಲ್ಲಿ ಚುನಾವಣೆ ಸೋಲ್ತಾರೆ, 99ರಲ್ಲಿ ಚುನಾವಣೆ ಸೋಲ್ತಾರೆ, ಹಾಗೆ 2018ರಲ್ಲೂ ಸಹ ಒಂದು ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಚುನಾವಣೆ ಸೋಲ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ಇಲ್ಲಿ ಒಂದು ವಿಚಾರ ಮಂಡನೆ ಮಾಡಿದ್ರು. ಏನು ಅಂದ್ರೆ, ನಾನು ಈ ರಾಜಕೀಯದಲ್ಲಿ ಸತ್ಯತೆ ಇಲ್ಲ, ಪಾರದರ್ಶಕತೆ ಇಲ್ಲ, ಅದರಿಂದಾಗಿ ನಾನು ಚುನಾವಣೆ ನಿವೃತ್ತಿಗೊಳ್ತಿದ್ದೇನೆ ಅಂತ. ಹಾಗಾದ್ರೆ 2013ರಲ್ಲಿ ಚುನಾವಣೆ ನಿವೃತ್ತಿಗೊಳ್ತೀನಿ ಅಂದ್ರಲ್ಲ, ಆವಾಗ ಸತ್ಯತೆ ಪಾರದರ್ಶಕತೆ ಇರ್ಲಿಲ್ವಾ? 2018ರಲ್ಲಿ ಸೇಮ್ ವಿಚಾರ ಬರ್ತದೆ, 2023ರಲ್ಲಿ ಸೇಮ್ ಬರ್ತದೆ. ಆದ್ರೆ 2026ರಲ್ಲಿ ಮಗನ್ನ ಮಂತ್ರಿ ಮಾಡಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಮಾಡಿ, ಎಲ್ಲಿ ಮುಡಾ ಹಗರಣ ಆಗಿತ್ತು, ಎಲ್ಲಿ 14 ಸೈಟ್ ನೀವು ತೆಗೆದುಕೊಂಡಿದ್ರಿ ಮತ್ತೆ ವಾಪಸ್ ಕೊಟ್ಟಿರ್ತಕ್ಕಂಥದ್ದು, ಅಲ್ಲಿ ಸತ್ಯತೆ ಮತ್ತು ಪಾರದರ್ಶಕತೆ ಇಲ್ವಾ ಅಂತಕ್ಕಂಥದ್ದು. ಮೊಮ್ಮಗನ ಈಗಾಗಲೇ ರಾಜಕೀಯಕ್ಕೆ ರೆಡಿ ಮಾಡ್ತಿದ್ದಾರೆ ಸಿದ್ದರಾಮಣ್ಣ ಅಂತ ಹೇಳಿ ಈಗಾಗಲೇ ಸುದ್ದಿ ಹರಡ್ತಾ ಇದೆ. ಇದ್ರ ಬಗ್ಗೆ ಸತ್ಯತೆ ಮತ್ತು ಪಾರದರ್ಶಕತೆ ರಾಜಕೀಯದಲ್ಲಿ ಇಲ್ವಾ? ಇದೆಲ್ಲ ಒಂದ್ ಕಡೆಗೆ ಆಯ್ತು. ನಾನು ಸಿದ್ದರಾಮಣ್ಣನವರು ಒಂದು ಸುದೀರ್ಘವಾದಂತ ರಾಜಕಾರಣ ಮಾಡಿದ್ರು. ಅವರ ರಾಜಕಾರಣಕ್ಕೆ ನಾನು ಒಬ್ಬ ಒಂದು ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಾನು ಪೊಲಿಟಿಕಲ್ ಕ್ರಿಟಿಕ್ಸ್ 1987 ನಾನ್ ಸಣ್ಣ ಹುಡುಗನಿಂದ ನೋಡ್ಕೊಂಡ್ ಬರ್ತಿದ್ದೇನೆ. ಸಿದ್ದರಾಮಣ್ಣ ಅಂತ ಹೇಳಿದ್ರೆ ಒಂದು ಆಡಳಿತ ಚೆನ್ನಾಗಿತ್ತಪ್ಪ ಅಂತಕ್ಕಂತ ಮಾತುಗಳು ಬರ್ತಾ ಇತ್ತು. ಆದ್ರೆ ನನ್ನ ಒಂದು ನೇರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು 33 ವರ್ಷದ ಅಧಿಕಾರದ ರಾಜಕಾರಣ, ಸಿದ್ದರಾಮಣ್ಣ ಸಿಕ್ಕದಷ್ಟು ಅಧಿಕಾರದ ರಾಜಕಾರಣ ಕರ್ನಾಟಕದ ಇತಿಹಾಸದಲ್ಲಿ ಯಾರಿಗೂ ಸಿಕ್ಕಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ನಾನು ಇಡೀ ಇತಿಹಾಸದ ರಾಜಕಾರಣದ ಇತಿಹಾಸಗಳನ್ನ ಇನ್ಕ್ಲೂಡಿಂಗ್ ಕೆಂಗಲ್ ಅವರಿಂದ, ನಿಜಲಿಂಗಪ್ಪ ಅವರಿಂದ ಹಿಡ್ಕೊಂಡು ಮತ್ತು ಯಡಿಯೂರಪ್ಪ ಅವರಿಂದ ಹಿಡ್ಕೊಂಡು ಎಲ್ಲಾರು ನೋಡ್ಕೊಂಡ್ ಬಂದಿದ್ವಿ. ದೇವೇಗೌಡರನ್ನ ಹಿಡ್ಕೊಂಡು ಬಂಗಾರಪ್ಪನವರು ಒಂದು ಸುದೀರ್ಘವಾದಂತ ರಾಜಕಾರಣ ಮಾಡಿದಂತವ್ರು ಯಾರಿಗೂ ಸಹ ಅಧಿಕಾರ ಅಂತಕ್ಕಂಥ ಒಂದು 33 ವರ್ಷ ಸಿಕ್ಕಿಲ್ಲ. ಒಂದು ಗವರ್ನಮೆಂಟ್ ಕಾರು, ಗವರ್ನಮೆಂಟ್ ಅಧಿಕಾರದಲ್ಲಿರೋರು. ಹೌದು. ಕನ್ನಡ ಗಡಿನಾಡು ಪ್ರದೇಶಾಭಿವೃದ್ಧಿಯಿಂದ ಹಿಡ್ಕೊಂಡು ಮುಖ್ಯಮಂತ್ರಿ ಆಗಿರ್ತಕ್ಕಂತಹದ್ದು 17 ಬಾರಿ ಬಜೆಟ್ ಪ್ರೆಸೆಂಟ್ ಮಾಡಿದಂತ ಸಿದ್ದರಾಮಣ್ಣನ್ಗೆ ನಾನ್ ನೇರ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಣ್ಣ ಸಿದ್ದರಾಮಣ್ಣ, ನೀನು ನಿಮ್ಮ ಆಡಳಿತ ಅವಧಿನಲ್ಲಿ ಮಾಡಿದಂತಹ ರಾಜ್ಯದ ಕಾಂಟ್ರಿಬ್ಯೂಷನ್ ಅಂದ್ರೆ, ನಾನು ಇಷ್ಟು ಮಾಡಿದ್ನಪ್ಪ ಕನ್ನಡಿಗರ ಅಭಿವೃದ್ಧಿಗೋಸ್ಕರ, ಒಂದು ವೈಟ್ ಪೇಪರ್ ಹೊಡಿಸ್ಬಿಡಿ. ನನ್ನ ಬಜೆಟ್ ವೈಟ್ ಪೇಪರ್, ಬಜೆಟ್ ನಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ತೆಗೆದು ಮಾತಾಡ್ಬೋದು. ಅಕಸ್ಮಾತ್ ಸಿದ್ದರಾಮಣ್ಣ ಕಂಟಿನ್ಯೂ ಆಗಿದ್ರೆ ಈ ಬಜೆಟ್ ಸೆಷನ್ ಅಲ್ಲಿ ಅದೇ ನಮ್ ಟಾಪಿಕ್ ಇರೋದು. ಆದ್ರೆ ಸಿದ್ದರಾಮಣ್ಣ ಕಂಟಿನ್ಯೂ ಆಗಿಲ್ಲ, ಅದು ಬೇರೆ ವಿಚಾರ. ಆದ್ರೆ ಸಿದ್ದರಾಮಣ್ಣ ಅವ್ರು ವೈಟ್ ಪೇಪರ್ ಮಾಡಿಸ್ಬೇಕು. ಯಾಕೆ ಅಂತಂದ್ರೆ 33 ವರ್ಷದ ಅಧಿಕಾರದ ರಾಜಕಾರಣನ ನಾನು ಹೇಗ್ ಕಳೆದೆ, ಹೇಗೆ ನಾನು ಕನ್ನಡಿಗರಿಗೆ ಅಭಿವೃದ್ಧಿ ಮಾಡಿದೆ ಅಂತಕ್ಕಂಥದ್ದು ನೋಡಿ. ಯಾರೋ ಒಬ್ಬ ಕನ್ಸಲ್ಟೆಂಟ್ ಕೊಟ್ಟಿರ್ತಕ್ಕಂತ ಯಾವ್ದೋ ಒಂದು 5G ಮಾಡ್ಬಿಟ್ಟು ನಾನ್ ಕೊಟ್ಟೆ ಬೇಡ ಸಿದ್ದರಾಮಣ್ಣ, ನಿಮ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ನಿಮ್ ಕಾಂಟ್ರಿಬ್ಯೂಷನ್ ದೊಡ್ಡದಿದೆ ನೀವ್ ಹೇಳ್ತೀರಾ ಆಯ್ತಾ? ಅದರಿಂದಾಗಿ ನನ್ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಒಂದು ವೈಟ್ ಪೇಪರ್ ಮಾಡಿಸ್ಬಿಡಿ. ನಾನ್ ಕನ್ನಡ ಪ್ರದೇಶಾಭಿವೃದ್ಧಿ ಅಧ್ಯಕ್ಷ ಆಗಿದ್ದಾಗ ಇದ್ ಮಾಡಿದೆ, ತದನಂತರದಲ್ಲಿ ನಾನು ಸಿರಿಕಲ್ಚರ್ ಮಿನಿಸ್ಟರ್ ಆಗಿ ಇದ್ ಮಾಡಿದೆ, ತದನಂತರದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದು ಮಾಡಿದೆ, ಉಪಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದೆ, LOP ಆಗಿದ್ದಾಗ ಇದ್ ಮಾಡಿದೆ, ಮುಖ್ಯಮಂತ್ರಿ ಆಗಿದ್ದಾಗ ಇದೆಲ್ಲ ಮಾಡಿದೆ ಅಂತ ಓಡಿಸ್ಬಿಡಿ ನೀವು. ಯಾರು ಏನೇನ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳೇ ಆಗ್ತವೆ. ರಘುದೊಡ್ಡೇರಿ ಅವರೇ, ಈಗ ಒಂದು 3 ಉಪಮುಖ್ಯಮಂತ್ರಿ ಸ್ಥಾನ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ಬರ್ತಾ ಇರುವಂತದ್ದು. ಅದರ ಜೊತೆಗೆ ಸಮುದಾಯವಾರು ಈಗ ಮಂತ್ರಿ ಸ್ಥಾನ ಕೊಡುವಂತದ್ದು ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ ಕಾಂಗ್ರೆಸ್ ನಲ್ಲಿ ಅಟ್ ಪ್ರೆಸೆಂಟ್ ಇರುವ ಸಿಚುಯೇಷನ್ ಅಲ್ಲಿ. ಅಲ್ಲ ಪೃಥ್ವಿ, ಅವಾಗ್ಲೇ ಹೇಳ್ತಾ ಇದ್ದೆ ನಾನು, ಯಾವುದೇ ಒಂದು ಸಚಿವ ಸಂಪುಟ ವಿಸ್ತರಣೆ ಅಷ್ಟು ಸುಲಭ ಅಲ್ಲ. ಯಾವುದೇ ಪಕ್ಷ ಆಗ್ಲಿ, ಯಾವುದೇ ಸರ್ಕಾರ ಆಗ್ಲಿ. ಯಾಕೆ ಅಂತ ಹೇಳಿದ್ರೆ 140 ಶಾಸಕರು ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು 140 ಶಾಸಕರಲ್ಲಿ ಅಷ್ಟು ಜನ ಎಲಿಜಿಬಲ್ ಇರ್ತಾರೆ, ಅಷ್ಟು ಜನಕ್ಕೂ ನಾವು ಮಂತ್ರಿ ಸ್ಥಾನವನ್ನ ಕೊಡ್ಬೇಕಾಗ್ತದೆ. ಅದರ ಪ್ರಾತಿನಿಧ್ಯ ಯಾವ ರೀತಿ ಕೊಡ್ತೀವಿ ಅಂತ ಹೇಳಿದ್ರೆ, ಸೊ ನಾವು ಈಗ ಯಾರು ಪ್ರದೇಶವಾರು, ಜಾತಿವಾರು, ಭಾಷೆವಾರು, ಧರ್ಮವಾರು ಕೊಡ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಅವಕಾಶವನ್ನು ಕೊಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ದಿದೆ. ಇದರ ಜೊತೆಗೆ 2028ರ ಚುನಾವಣೆಗೆ ಈಗ್ಲಿಂದ ನಮ್ಮ ತಯಾರಿಯನ್ನು ಆರಂಭಿಸಿರೋದ್ರಿಂದ 2028ರ ಚುನಾವಣೆಗೆ ಅವಶ್ಯಕತೆ ಇರ್ತಕ್ಕಂಥ ಯುವ ತಂಡವನ್ನ ಕಟ್ಟುವಂತ ಜವಾಬ್ದಾರಿ ಕೂಡ ನಮ್ಮ ಸರ್ಕಾರದ ಮೇಲಿದೆ. ಅದನ್ನ ಮಾಡ್ತಾರೆ ಅಂತ ಹೇಳಿ ನಮ್ಮ ಆಶಯ. ಸೊ ಈಗ ಏನು ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ, 100% ಅದು ಸತ್ಯ. ಯಾಕೆ ಅಂತಂದ್ರೆ ಎಲ್ಲರೂ ಆಕಾಂಕ್ಷಿಗಳಿದ್ದೇ ಇರ್ತಾರೆ. ಈಗ MB ಪಾಟೀಲ್ ಅವರು ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಅವರೆಲ್ಲ ಒಂದು ಆಕಾಂಕ್ಷೆ ಇದ್ದಾರೆ. ಎಸ್, ನಾನು ಸಮರ್ಥರಿದ್ದಾರೆ, ಕೊಟ್ಟರೆ ನಾವು ಅವ್ರು ಅಂದ್ರೆ ಅದರರ್ಥ ಏನು ಅಂತಂದ್ರೆ ಅವರೂ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಅಥವಾ ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಇರ್ಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹಲವಾರು ಹೇಳಿರೋದ್ರಿಂದ ಅವಕಾಶಗಳನ್ನ ಯಾರನ್ನ ನೋಡಿ ಯಾರಿಗೆ ಕೊಡ್ಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಬಟ್ ಈ ಸಮಯದಲ್ಲಿ ಏನು ಅಂತಂದ್ರೆ, ಈಗ ಮೈನಾರಿಟೀಸ್ಗೆ ನಾವ್ ಎಷ್ಟು ಕೊಡ್ಬೇಕು, ಕ್ರಿಶ್ಚಿಯನ್ಗೆ ಎಷ್ಟು ಕೊಡ್ಬೇಕು, OBCಗೆ ಮತ್ತೆ ಎಷ್ಟು ಕೊಡ್ಬೇಕಾಗ್ತದೆ, ಮತ್ತೆ ಇದು ಒಕ್ಕಲಿಗರಿಗೆ, ಲಿಂಗಾಯತರಿಗೆ, ಮತ್ತೆ ಬ್ರಾಹ್ಮಣರಿಗೆ ಮುಂದಿನ ಚುನಾವಣೆಯಲ್ಲಿ ಆಗತಕ್ಕಂತ ಅನುಕೂಲಗಳು, ಮತ್ತೆ ಏನು 5 ವರ್ಷ ಕಂಪ್ಲೀಟ್ ಮಾಡಿದಾಗ ಜನತೆಗೆ ನಾವು ಕೊಟ್ಟಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್
ಯಾವ ರೀತಿ ಇರಬೇಕು ಅಂತ ಹೇಳಿ ಅದನ್ನ ನಾವು ಒಂದು ತುಲನೆ ಮಾಡಿ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಹೈಕಮಾಂಡ್ ವಿಚಾರದಲ್ಲಿ Okay. ಏನೀಗ ಅವರು ಇವತ್ತು ಮೀಟಿಂಗ್ ಆಗಿ ಏನ್ ಕರೆದಿದ್ದಾರೆ, ಈ ಮೀಟಿಂಗ್ ನಲ್ಲಿ ಬಹುತೇಕ ಎಲ್ಲ ನಿರ್ಧಾರ ಆಗ್ತದೆ. ಬಹುತೇಕ ವೆಡ್ನೆಸ್ಡೇ ಏನೋ ಸಂಪುಟ ವಿಸ್ತರಣೆ ಆಗ್ತದೆ ಅಂತ ಅನ್ನೋ ಒಂದು ಆಶಾಭಾವನೆ ನಮ್ಮಲ್ಲಿದೆ. ಬಟ್ ಒಂದ್ ವಿಚಾರ ಹೇಳ್ತೇನೆ, ನಮ್ಮ ವಿರೋಧ ಪಕ್ಷದವ್ರು ಏನು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತಾ ಇದ್ರು, ಸಿದ್ದರಾಮಯ್ಯನವ್ರ ಬಗ್ಗೆ ನಾವು ಹೋಗಿ ಬಿಜೆಪಿಯಿಂದ ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ರಾಜ್ಯದಲ್ಲಿ ಹೆಚ್ಚು ದಿವಸ ಮುಖ್ಯಮಂತ್ರಿ ಆಗಿದ್ದವರು ಅವರೇನೆ, ಅತಿ ಹೆಚ್ಚು ಯೋಜನೆಗಳನ್ನ ಕೊಟ್ಟಂತ Okay. ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ನಾವು ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ರಾಜ್ಯದ ಜನತೆನೆ ಕೊಟ್ಟಿದ್ದಾರೆ. ಅನ್ನರಾಮಯ್ಯ ನೀವು ಹೇಳ್ದಂಗೆ ಬುಧವಾರನಾದ್ರೂ ಆಗ್ಲಿ ಅನ್ನುವಂತ ನಿರೀಕ್ಷೆ ಇದೆ. ಬಿಕಾಸ್ ಯಾರಾಗ್ಬೇಕು ಅನ್ನುವಂಥದ್ದೆಲ್ಲ ಅಟ್ಲೀಸ್ಟ್ ಸಚಿವ ಸಂಪುಟ ಆಗಿ ಇರುವಂತ ಸಮಸ್ಯೆಗಳ ಕಡೆ ಒಂದ್ ಸ್ವಲ್ಪನಾದ್ರೂ ಗಮನ ಹರಿಸ್ಲಿ, ಜಿಲ್ಲಾವಾರು ಸಭೆಗಳನ್ನ ಮಾಡ್ಲಿ, ಜಿಲ್ಲೆಗಳಿಗೆ ರೈತರ ಬಗ್ಗೆ ಇರುವಂತ ಕಾಳಜಿಯನ್ನಾದ್ರೂ ತೋರಿಸ್ಲಿ ಅಂತ ಬರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳಿದಾವೆ. 3 ಜನಕ್ಕೂ ಧನ್ಯವಾದ. ಅಶೋಕ್ ಗೌಡ್ರೆ, ಸಮೀವುಲ್ಲಾ ಸರ್ ಹಾಗೆ ರಘು ಅವರೇ ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ.